ಫಾರ್ಚುನರ್ಗೆ ಟಕ್ಕರ್ ಕೊಡೋದಕ್ಕೆ ಹೊಸ SUV ಬರ್ತಾ ಇದೆಯಾ ಯಾಕಂತ ಹೇಳಿದ್ರೆ ಇಂಡಿಯನ್ ಆಟೋಮೊಬೈಲ್ ಮಾರುಕಟ್ಟೆ ಈಗ ಒಂದು ಹೊಸ ತಿರುವಿನಲ್ಲಿದೆ. ಟಾಟಾ ಮೋಟಾರ್ಸ್ ಮತ್ತು ಮಹೀಂದ್ರಾ ತರಹದ ಕಂಪನಿಗಳು ತಮ್ಮದೇ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದೆ. ಆದ್ರೆ ಈಗ ಮತ್ತೊಂದು ಇಂಡಿಯನ್ ಪ್ಲೇಯರ್ JSW ಮೋಟಾರ್ಸ್ ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೊಡಲು ಸಿದ್ಧ ಆಗ್ತಾ ಇದೆ. ಇದು ಕೇವಲ ಒಂದು ಕಾರ್ ಲಾಂಚ್ ಅಲ್ಲ, ಇಂಡಿಯನ್ ಕಾರ್ ಇಂಡಸ್ಟ್ರಿಯನ್ನೇ ಅಲ್ಲೋಲ ಕಲ್ಲೋಲ ಮಾಡುವ ಸಾಧ್ಯತೆ ಕೂಡ ಇದೆ. ಯಾಕಂತ ಹೇಳಿದ್ರೆ JSW ಮೋಟಾರ್ಸ್ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯೋ ರೀತಿ ಚೀನಾದ ಚೆರಿ ಆಟೋಮೊಬೈಲ್ ಜೊತೆ ಕೈ ಜೋಡಿಸಿಕೊಂಡು ಅದರ ಪಾಲುದಾರಿಕೆಯಲ್ಲಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಈಗಾಗಲೇ ಪ್ರಸಿದ್ಧವಾಗಿರುವಂತಹ ಜೆಟಾ T2 ಆಧಾರಿತವಾಗಿರುವಂತಹ ಕಾರನ್ನ ಭಾರತದಲ್ಲಿ ಹೊಸ ಬ್ರ್ಯಾಂಡ್ ಐಡೆಂಟಿಟಿ ಜೊತೆ ತರುತ್ತದೆ ಅನ್ನೋ ನಿರೀಕ್ಷೆ ಕೂಡ ಇದೆ. ಹೌದು, ಪವರ್ ಮತ್ತು ಟೆಕ್ನಾಲಜಿಯ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುವ ಈ SUV ಪ್ಲಗ್ ಇನ್ ಹೈಬ್ರಿಡ್ ಫ್ಯೂಚರ್ ಜೊತೆ 381 ಹಾರ್ಸ್ ಪವರ್ ಕೂಡ ನೀಡುತ್ತೆ. 26.7 ಕೆಲ್ವಿನ್ ವೋಲ್ಟ್ ಬ್ಯಾಟರಿ ಪ್ಯಾಕ್ ಇದನ್ನ ಎಫಿಷಿಯಂಟ್ ಮತ್ತು ಪವರ್ಫುಲ್ ಆಗಿ ಮಾಡುತ್ತೆ. AWD ಸಿಸ್ಟಮ್ ಜೊತೆಗೆ ಸ್ನೋ, ಮಡ್, ಸ್ಯಾಂಡ್, ರಾಕ್ ತರಹದ ಮಲ್ಟಿಪಲ್ ಆಫ್ ರೋಡಿಂಗ್ ಮೂಡ್ಸ್ ಇದೆ. ಇದನ್ನ ಆಫ್ ರೋಡಿಂಗ್ ಬೀಸ್ಟ್ ಅಂತಲೇ ಕರಿಬಹುದು. ರೋಡ್ ಮೇಲೆ ಇದು ಇಲ್ದ್ರೆ ಎಲ್ಲರ ಗಮನ ಅದರ ಹತ್ರ ಸೆಳೆಯೋದಂತೂ ಗ್ಯಾರಂಟಿ. ಇನ್ನು ಡಿಸೈನ್ ವಿಷಯಕ್ಕೆ ಬಂದ್ರೆ ಇದು ಕೇವಲ SUV ಅಲ್ಲ, ಇದು ಒಂದು ಪ್ರೆಸೆನ್ಸ್ ಲ್ಯಾಂಡ್ ರೋವರ್ ಡಿಫೆಂಡರ್ ತರಹದ ರಗಡ್ ಬಾಕ್ಸಿ ಲುಕ್, 220 mm ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ಸ್ಟ್ರಾಂಗ್ ರೋಡ್ ಪ್ರೆಸೆಂಟ್, ಇದು ಎಲ್ಲರ ಗಮನ ಸೆಳೆಯೋದಂತೂ ಗ್ಯಾರಂಟಿ. LED ಲೈಟಿಂಗ್ಸ್, 15.6 ಇಂಚ್ ಟಚ್ ಸ್ಕ್ರೀನ್ ಇದೆ, ಸ್ನ್ಯಾಪ್ ಡ್ರ್ಯಾಗನ್ 8155 ಚಿಪ್ ಇದೆ, 10.25 ಇಂಚ್ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ ಇದೆ ಅಂಡ್ ಸೋನಿ ಸೌಂಡ್ ಸಿಸ್ಟಮ್ ಇದೆ. ಸೇಫ್ಟಿ ವಿಷಯಕ್ಕೆ ಬಂದ್ರೆ ಲೆವೆಲ್ 2 ADAS ಇನ್ಕ್ಲೂಡಿಂಗ್ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್ ಇದೆ, ಟ್ರಾಫಿಕ್ ಜಾಮ್ ಅಸಿಸ್ಟೆಂಟ್ ಇದೆ, 360 ಡಿಗ್ರಿ ಕ್ಯಾಮ್ರಾ ಇದೆ, ಆಟೋಮೆಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ಇದೆ, 6+ ಏರ್ ಬ್ಯಾಗ್ ಇದೆ. ಇದೆಲ್ಲ ಪ್ರೀಮಿಯಂ ಅನುಭವವನ್ನ ಕೊಡುತ್ತೆ. ಇದಲ್ಲದೆ ಮಹಾರಾಷ್ಟ್ರದಲ್ಲಿ ಸುಮಾರು 630 ಏಕರ್ಸ್ ಜಾಗದಲ್ಲಿ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಕೂಡ ನಿರ್ಮಾಣ ಆಗ್ತಿದೆ. ಮೇಡ್ ಇನ್ ಇಂಡಿಯಾ ಫೋಕಸ್ ಜೊತೆಗೆ ಲಾಂಚ್ ಆಗೋದು ಇದೇ ವರ್ಷ, ಅಂದ್ರೆ ಇದೇ ದೀಪಾವಳಿ ಸಮಯದಲ್ಲಿ, ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ಲಾಂಚ್ ಆಗೋ ನಿರೀಕ್ಷೆ ಕೂಡ ಇದೆ. 35 ರಿಂದ 40 ಲಕ್ಷ ಇದರ ಪ್ರೈಸ್ ಇರಬಹುದು. ಒಟ್ಟಿನಲ್ಲಿ JSW ಮೋಟಾರ್ಸ್ ಕೇವಲ ಒಂದು ಕಾರ್ ತರ್ತಿಲ್ಲ, ಇದು ಒಂದು ಸ್ಟೇಟ್ಮೆಂಟ್, ಇಂಡಿಯಾ ಬ್ರ್ಯಾಂಡ್ ವಿತ್ ಗ್ಲೋಬಲ್ ಪವರ್ ಅನ್ನೋ ಹಾಗೆ. ಈ SUV ನಿಜವಾಗಿಯೂ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಹೊಸ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಿದ್ಯಾ ಅಥವಾ ಮಾಡುತ್ತಾ, ಈಗಿರುವ ಲೀಡರ್ಸ್ಗೆ ಸವಾಲಾಗಬಹುದಾ? ಇದಕ್ಕೆಲ್ಲ ಉತ್ತರ ಈ ವರ್ಷ ಅಂದ್ರೆ 2026ರಲ್ಲೇ ಸಿಗುತ್ತೆ. ಸೊ ಈ ಇನ್ಫಾರ್ಮೇಶನ್ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಮ್ಮ ಬಾಸ್ ವಾಲಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.